ವೀಕ್ಷಕರೇ ನಮಸ್ತೆ. ಸುಳ್ಯ ತಾಲೂಕು ಕ್ರೀಡೆಗಳ ಮಟ್ಟಿಗೆ ತುಂಬ ಸಮೃದ್ಧವಾಗಿರುವಂಥ ನೆಲ. ಎಲ್ಲ ವಿಭಾಗದ ಕ್ರೀಡೆಗಳಲ್ಲಿ ಕೂಡ ಇಲ್ಲಿ ಕ್ರೀಡಾಪಟುಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿದ್ದಾರೆ. ಅದೇ ರೀತಿಯಲ್ಲಿ ಈ ಸುಳ್ಯ ಪ್ರದೇಶ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳನ್ನು ಬರಮಾಡಿಕೊಂಡು ಇಲ್ಲಿ ಕ್ರೀಡೆ ಸಂಘಟಿಸಲ್ಪಟ್ಟಿದೆ. ವಿಶೇಷವಾಗಿ ಈ ನೆಲದ ಆಟ ಕಬಡ್ಡಿ. ಈ ಕಬಡ್ಡಿಯು ಕೂಡ ಅನೇಕ ರಾಷ್ಟ್ರೀಯ ಮಟ್ಟದ ಕಬಡ್ಡಿ ಎಲ್ಲದಕ್ಕೂ ಕೂಡ ಈ ಸುಳ್ಯ ತಾಲೂಕು ವೇದಿಕೆ ಒದಗಿಸಿದೆ. ನಾನೀಗ ಇರುವಂಥದ್ದು ಗುತ್ತಿಕಾರ್ನಲ್ಲಿ. ಇಲ್ಲಿ ಕಳೆದ ಅನೇಕ ವರ್ಷಗಳಿಂದ ಒಂದು ಯಶಸ್ವಿ ಕ್ರೀಡಾ ತಂಡವಾಗಿರುವಂಥ ಮತ್ತು ಈ ಸಂಘಟನೆಯನ್ನು ಕೂಡ ಮಾಡ್ತಾ ಇರುವಂಥ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಗುತ್ತಿಕಾರು ಕಳೆದ ಅನೇಕ ವರ್ಷಗಳಿಂದ ಇಂಥ ಪಂದ್ಯಾಟಗಳನ್ನು ಸಂಘಟಿಸ್ತಾ ಇದೆ. ಜೊತೆಗೆ ಕ್ರೀಡಾಪಟುಗಳಿಗೆ ಉತ್ತೇಜನವನ್ನು ಕೂಡ ನೀಡ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಗುತ್ತಿಕಾರ್ನಲ್ಲಿ 3 ದಿನಗಳ ಸೂರ್ಯ ಮತ್ತು ಹೊನಲು ಬೆಳಕಿನ ಆ ಒಂದು ಕಬಡ್ಡಿ ಪಂದ್ಯಾಟವನ್ನು ಅದು ಆಯೋಜಿಸ್ತಾ ಇದೆ. ಅದೊಂದು ಕಬಡ್ಡಿ ಹಬ್ಬ ಅಂತ ಕರಿಬೋದು. ಯಾಕೆಂದರೆ ನಿರಂತರವಾಗಿ 3 ದಿನಗಳ ಕಾಲ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಕೂಡ ಈ ನೆಲದ ಕ್ರೀಡೆಯನ್ನು ಆಡಿ ಸಂಭ್ರಮಿಸುವಂತಹ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸುವಂತಹ ಒಂದು ಕ್ರೀಡಾ ಹಬ್ಬ. ಅದರ ಸಿದ್ಧತೆ ಕೂಡ ಆರಂಭಗೊಂಡಿದ್ದಾವೆ. ಈ ಗುತ್ತಿಗಾರನ ಹೃದಯ ಭಾಗದಲ್ಲಿರುವಂಥ ದೇವಿ ಸಿಟಿ ಸಂಕೀರ್ಣ ಒಳಭಾಗದ ಕ್ರೀಡಾಂಗಣದಲ್ಲಿ, ಈ ಒಳ ಕ್ರೀಡಾಂಗಣದಲ್ಲಿ ಇದು ನಡೀತದೆ. ಇದಕ್ಕಾಗಿ ಮ್ಯಾಟ್ ಕಬಡ್ಡಿ ಇದು. ಹಾಗಾಗಿ ಇದನ್ನು ಸಿದ್ಧತೆ ಮಾಡುವಂಥ ಕೆಲಸಗಳೆಲ್ಲ ನಡೀತಾ ಇದೆ. ದೇವಿಪ್ರಸಾದ್ ಚಿಕ್ಕಮುಳಿಯವರ ಮಾಲಕತ್ವದಲ್ಲಿರುವಂಥ ಮತ್ತು ಇಲ್ಲಿರುವಂಥ ಬಹಳ ದೊಡ್ಡ ಸಂಕೀರ್ಣ ಆಗಿರುವಂಥ ದೇವಿ ಸಿಟಿಯ ಒಳಾಂಗಣದಲ್ಲಿ ಇದು ನಡೀತಾ ಇದೆ. ಹಾಗಾಗಿ ಇದಕ್ಕೆ ಇಲ್ಲಿನ ಈ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ನ ಈ ಯುವಕರ ತಂಡ ಕಳೆದ ಅನೇಕ ದಿನಗಳಿಂದ ಶ್ರಮವಹಿಸ್ತಾ ಇದೆ. ಯಾವ ರೀತಿ ಈ ಕ್ರೀಡಾ ಒಂದು ಪಂದ್ಯಾಟ ನಡೀಲಿಕ್ಕಿದೆ, ಈ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ನ ಹಿನ್ನೆಲೆ ಏನು, ಸಾಧನೆ ಏನು, ಜೊತೆಗೆ ಈ ಕ್ರೀಡಾಕೂಟದ ಅಥವಾ ಪಂದ್ಯಾಟದ ಇನ್ನಿತರ ವಿವರಗಳನ್ನೆಲ್ಲ ಕೇಳಿ ತಿಳಿಯೋಣ ಬನ್ನಿ. ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ಇದೊಂದು ಕಬಡ್ಡಿ ಹಬ್ಬ ಅಂತ. ಈ ಹಬ್ಬವನ್ನು ಸಂಘಟಿಸ್ತಾ ಇರುವಂಥ ಒಂದು ಯುವಕರ ತಂಡ, ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ನ ಯುವಕರ ತಂಡ ನನ್ನ ಜೊತೆಗಿದೆ. ಇವರೆಲ್ಲ ಈ ಪಂದ್ಯಾಟದ ಬಗ್ಗೆ ಮತ್ತು ಈ ಸಂಸ್ಥೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಇದರ ಅಧ್ಯಕ್ಷರಾಗಿರುವಂಥ ಮಾಯಲಪ್ಪ ಕೊಂಬಟ್ಟು, ಶಾರೀರಿಕ ಶಿಕ್ಷಕರು, ಕ್ರೀಡಾಪಟು, ಅವರು ನಮ್ಮೊಂದಿಗಿದ್ದಾರೆ. ಆರಂಭದಲ್ಲಿ ಇದರ ಸಂಸ್ಥೆಯ ಬಗ್ಗೆ ಹೇಳಿ ಮತ್ತು ಪಂದ್ಯಾಟದ ಬಗ್ಗೆ ಹೇಳಿ. ಈ ಒಂದು 2024ನ ವರ್ಷದ ಈ ಒಂದು ಕಬಡ್ಡಿ ಪಂದ್ಯಾಟ ಡಿಸೆಂಬರ್ 20, 21, 22 3 ದಿವಸಗಳ ಹೊನಲು ಬೆಳಕು ಮತ್ತು ಸೂರ್ಯ ಬೆಳಕಿನ 3 ದಿವಸದ ಕಬಡ್ಡಿ ಪಂದ್ಯಾಟವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಈ ಒಂದು ಸುದ್ದಿ ಚಾನಲ್ನವರಿಗೆ ಸ್ವಾಗತವನ್ನು ಬಯಸ್ತಾ, ನಮ್ಮ ಒಂದು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಸಂಸ್ಥೆಯು ನಮ್ಮ ಇಲ್ಲಿಯ ಒಂದು ಪರಿಸರಕ್ಕೆ ತಕ್ಕಂತೆ ಇಲ್ಲಿಯ ಒಂದು ಕ್ರೀಡಾಪಟುಗಳನ್ನು ತಯಾರು ಮಾಡುವ ಒಂದು ಉದ್ದೇಶದಿಂದ ನಾವು ಈ ಒಂದು ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿದೆವು. ಅದೇ ರೀತಿ ನಾವು ಸ್ಥಾಪನೆ ಮಾಡಿದ ಕೆಲವೇ ದಿನಗಳಿಂದ ಸುಮಾರು ಒಂದು 120 ವಿದ್ಯಾರ್ಥಿಗಳಿಗೆ ಕಬಡ್ಡಿ ತರಬೇತು, ಅಥ್ಲೆಟಿಕ್ ತರಬೇತು, ಒಳ್ಳೆಯ ಎಲ್ಲ ವಾಲಿಬಾಲ್ ತರಬೇತು ಎಲ್ಲ ತರಬೇತುಗಳನ್ನು ಕೊಟ್ಟು ಸುಮಾರು ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಎಲ್ಲ ಹೋಗಿದ್ದಾರೆ. ಅದೇ ರೀತಿ ಇದರ ಹಿಂದೆ ಕೂಡ ನಾನು ಸುಮಾರು ವರ್ಷದಿಂದ ಈ ಕಬಡ್ಡಿ ಪಂದ್ಯಾಟವನ್ನು ನಾನು ನಡೆಸ್ತಾ ಇದ್ದೇನೆ. ನಮ್ಮ ಒಂದು ನೇತೃತ್ವದಲ್ಲಿ ಸುಮಾರು 21 ವರ್ಷ ನಾವು ಕಬಡ್ಡಿಯನ್ನು ಮಾಡಿದ್ದೇವೆ ಮೊದಲು ಕೂಡ. ಆಮೇಲೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ನಾವು ಪ್ರಾರಂಭ ಮಾಡಿ ಸುಮಾರು 3 ವರ್ಷಗಳಿಂದ ನಿರಂತರವಾಗಿ ನಾವು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ನಡೆಸ್ತಾ ಇದ್ದೇವೆ. ಇಲ್ಲಿ ನಾವು ಪ್ರಾಥಮಿಕ ಬಾಲಕ ಬಾಲಕಿಯರು, ಆಮೇಲೆ 8ನೇ ತರಗತಿ ಬಾಲಕರು, ಹೈಸ್ಕೂಲು ಬಾಲಕ ಬಾಲಕಿಯರು, ಆನಂತರ ಕಳೆದ ವರ್ಷ ನಾವು PUC ಡಿಗ್ರಿ ಬಾಲಕಿಯರಿಗೆ ಕೂಡ ನಾವು ಮಾಡಿದ್ದೇವೆ. ಈ ವರ್ಷ 19 ವರ್ಷದ ಒಳಗಿನ ಒಂದು ಬಾಲಕಿಯರಿಗೆ ಕಬಡ್ಡಿ ಪಂದ್ಯಾಟವನ್ನು ನಾವು ಆಯೋಜಿಸುತ್ತಿದ್ದೇವೆ. ಅದೇ ರೀತಿ 55 kg ವಿಭಾಗ, 65 kg ವಿಭಾಗ ಮತ್ತು ಗೌಡ ಕುಟುಂಬಗಳ ಒಂದು ಕಬಡ್ಡಿ ಪಂದ್ಯಾಟವನ್ನು ನಾವು ಆಯೋಜನೆ ಮಾಡಿ ಎಲ್ಲ ಒಂದು ಸಣ್ಣ ಪ್ರಾಯದಿಂದ ದೊಡ್ಡವರಿಗೆ ಕೂಡ ದೊಡ್ಡವರವರೆಗೆ ನಾವು ಈ ಕ್ರೀಡಾ ಒಂದು ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸಿ ಅವರು ತಮ್ಮ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದು ಮತ್ತು ಈ ಸಮಾಜದಲ್ಲಿ ಇರುವಂಥ ಬೇರೆ ಬೇರೆ ವಿದ್ಯಾರ್ಥಿಗಳು ಮತ್ತು ಚಿಕ್ಕ ಪುಟ್ಟ ಮಕ್ಕಳು ಇವರು ಕ್ರೀಡೆಯ ಕಡೆ ಜಾಸ್ತಿ ಒಲವು ತೋರಿಸಿ ನಮ್ಮ ಒಂದು ಗ್ರಾಮಕ್ಕೆ, ನಮ್ಮ ಒಂದು ತಾಲೂಕಿಗೆ ಮತ್ತು ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ ಎಲ್ಲ ಒಂದು ಒಳ್ಳೆಯ ಒಂದು ಹೆಸರು ತರುವಂಥ ಒಂದು ಉದ್ದೇಶದಿಂದ ನಾವು ಈ ಒಂದು ವೀರಾಂಜನೇಯ ಸ್ಪೋರ್ಟ್ಸು ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಿ ಒಳ್ಳೆಯ ರೀತಿಯಲ್ಲಿ ನಾವು ಇವತ್ತಿಗೆ ಕೂಡ ನಾವು ಅದನ್ನು ನಾವು ಮಾಡ್ತಾ ಇದ್ದೇವೆ. ಒಳ್ಳೆಯ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ತಯಾರಾಗ್ತಾ, ಕ್ರೀಡಾಪಟುಗಳು ತಯಾರಾಗ್ತಾ ಕ್ರೀಡೆಗೆ ಜಿಲ್ಲೆ ರಾಜ್ಯ ಮಟ್ಟವನ್ನು ಸ್ಪರ್ಧಿಸ್ತಾ ಇದ್ದಾರೆ.
ಇದು ನಮ್ಮ ಒಂದು ಈ ಒಂದು ಸಂಸ್ಥೆಗೆ ತುಂಬ ಒಂದು ಹೆಮ್ಮೆಯ ವಿಷಯ. ಅದೇ ರೀತಿ ನಾವು ಪ್ರಥಮ ವರ್ಷ ನಾವು ಜೂನಿಯರ್ ಕಾಲೇಜ್ ಇಲ್ಲಿ ನಾವು ಕಬಡ್ಡಿ ಪಂದ್ಯಾಟವನ್ನು ನಾವು ಆಯೋಜನೆ ಮಾಡಿದ್ದೆವು. ಅದು ಒಂದು ಹಗಲು ಮತ್ತು ಒಂದು ರಾತ್ರಿ. ಕಳೆದ ವರ್ಷ ನಾವು ಇದೇ ಒಂದು ದೇವಿ ಸಿಟಿ ಸಂಕೀರ್ಣದಲ್ಲಿ ನಮ್ಮ ದೇವಿ ಪ್ರಸಾದ್ ಚಿಕ್ಮುಲಿ ಇವರ ಒಂದು ಮಾಲಕತ್ವದ ಈ ಒಂದು ಬಿಲ್ಡಿಂಗಲ್ಲಿ ನಾವು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಅತ್ಯಂತ ಭಾರಿ ಒಂದು ಒಳ್ಳೆಯ ಎಲ್ಲ ತಾಲೂಕು ಮಾತ್ರ ಅಲ್ಲ ಜಿಲ್ಲೆ ಎಲ್ಲ ಕಡೆಯಿಂದ ಕೂಡ ಒಂದು ಒಳ್ಳೆಯ ಪ್ರಶಂಸೆ ಸಿಗುವ ಹಾಗೆ ಮಾಡಿದ್ದೇವೆ. ಅದು ನಮ್ಮ ಈ ದೇವಿ ಪ್ರಸಾದ್ ಇವರ ಒಂದು ಸಹಕಾರದಲ್ಲಿ ಬಹಳ ಚೆನ್ನಾಗಿ ಒಂದು ಈ ಪಂದ್ಯಾಟ ಕೂಡ ಕಳೆದ ವರ್ಷ ನಡೆದು ಯಾವುದೇ ಸಮಸ್ಯೆ ಘರ್ಷಣೆ ಗಲಾಟೆ ಯಾವುದೇ ಇಲ್ಲದೆ ಅತ್ಯುತ್ತಮವಾಗಿ ಈ ಪಂದ್ಯಾಟ ನಡೆದು ಬಂದಿದೆ. ವೀಕ್ಷಕರೇ, ಈ ಒಂದು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ನ ಕೋಶಾಧಿಕಾರಿ ನಿರಂತ್ ದೇವಸ್ಯ ನಮ್ಮ ಜೊತೆಗಿದ್ದಾರೆ. ಅತ್ಯುತ್ತಮ ವೀಕ್ಷಕ ವಿವರಣೆಗಾರರು. ಈ ಸುಳ್ಯದ ನೆಲದಲ್ಲಿ ಹುಟ್ಟಿ ಬೆಳೆದು ಇವತ್ತು ರಾಜ್ಯ ಮಟ್ಟದಲ್ಲೂ ಕೂಡ ಗಮನಾರ್ಹವಂತಹ ಸಾಧನೆ ಮಾಡಿದಂಥ ಪ್ರತಿಭೆ ಇರುವಂಥ ಯುವಕ. ಈ ಒಂದು ಪಂದ್ಯಾಟದ ಬಗ್ಗೆ ಸಂಸ್ಥೆಯ ಬಗ್ಗೆ ಏನು ಹೇಳ್ತೀರಿ? ಎಲ್ರಿಗೂ ನಮಸ್ಕಾರ. ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ರಿಜಿಸ್ಟರ್ಡ್ ಗುತ್ತಿಗಾರು ನಮ್ಮ ಕ್ಲಬ್ನ ಆಶ್ರಯದಲ್ಲಿ ಈಗ ನಾವು 3ನೇ ವರ್ಷದ ಮ್ಯಾಟ್ ಕಬಡ್ಡಿ ಪಂದ್ಯಾಟ ನಡೆಸ್ತಾ ಇದ್ದೇವೆ. ಮಾಯಲಪ್ಪ ಸರ್ ಕೊಂಬೇಟಿಯವರ ಒಂದು ನೇತೃತ್ವದಲ್ಲಿ ಈ ಒಂದು ಪಂದ್ಯಾಟ 2 ವರ್ಷ ಯಶಸ್ವಿಯಾಗಿ ಸಾಗಿ ಬಂದಿದೆ. ಈಗ 3ನೇ ವರ್ಷಕ್ಕೆ ನಾವೀಗ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ಬಹುಶಃ ನಮಗೆ ಈಗ ಪ್ರಾಥಮಿಕ ಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಮತ್ತು 8ನೇ ತರಗತಿ ಬಾಲಕರ ಕಬಡ್ಡಿ, ಪ್ರೌಢಶಾಲಾ ಬಾಲಕ ಬಾಲಕಿಯರ ಕಬಡ್ಡಿ ಉಂಟು. ಹಾಗೆಯೇ 19 ವರ್ಷದ ಒಳಗಿನ ಬಾಲಕಿಯರ ಕಬಡ್ಡಿ ಪಂದ್ಯಾಟ ಮತ್ತು ಪುರುಷರ 55 kg ಮತ್ತು 65 kg. ನಂತರ ಗೌಡ ಕುಟುಂಬಗಳಿಗೆ ಕಬಡ್ಡಿ ಪಂದ್ಯಾಟವನ್ನು ನಾವು ಈ ಬಾರಿ ಆಯೋಜನೆ ಮಾಡ್ತಾ ಇದ್ದೇವೆ. ಬಹುಶಃ ನಮ್ಮ ನಿರೀಕ್ಷೆಗಿಂತ ಜಾಸ್ತಿ ತಂಡಗಳು ಇದಾಗಲೇ ನಮಗೆ ಹೆಸರನ್ನು ನೀಡಿದ್ದಾರೆ. ಬಹುಶಃ ನಮ್ಮ ನಿರೀಕ್ಷೆ ಒಂದು 200ಕ್ಕಿಂತ ಅಧಿಕ ತಂಡಗಳು ಎಲ್ಲ ವಿಭಾಗಕ್ಕೆ ಸೇರಿ 200ಕ್ಕೂ ಅಧಿಕ ತಂಡಗಳು ಇಲ್ಲಿಗೆ ಆಗಮಿಸಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಪಕ್ಕದ ಕೊಡಗು ಜಿಲ್ಲೆ ಆಗಿರ್ಬೋದು, ಕಾಸರಗೋಡು, ಉಡುಪಿಯಿಂದ ಕೂಡ ನಮಗೆ ಕರೆ ಬಂದಿದೆ. ಎಲ್ಲರೂ ಕೂಡ ಭಾಗವಹಿಸುವ ಒಂದು ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಈ ಒಂದು ಪಂದ್ಯಾಟಕ್ಕೆ. ಇದು ನಮಗೆ ಇನ್ನಷ್ಟು ಸ್ವಲ್ಪ ಮುಂದಿನ ವರ್ಷ ಒಂದು ಮ್ಯಾಚ್ ಮಾಡಲಿಕ್ಕೆ ಇನ್ನಷ್ಟು ಒಂದು ಶಕ್ತಿ ಬಂದಾಗಿದೆ. ಎಲ್ಲ ಆಟಗಾರರು ಒಂದು ಆಸಕ್ತಿ ತೋರಿರುವುದು. ಬಹುಶಃ ನಾವು ಈಗ ನಿಮ್ಮ ಸುದ್ದಿ ಚಾನೆಲ್ನಲ್ಲಿ ಕೂಡ ಒಂದು ದಿನ ನೇರ ಪ್ರಸಾರ ಕೂಡ ಮೂಡಿ ಬರಲಿಕ್ಕಿದೆ. ಹಾಗೆಯೇ 2 ದಿವಸ ನೇರ ಪ್ರಸಾರ ಇರುವುದಿಲ್ಲ. ನಾವು ಈಗ ಆಲ್ಮೋಸ್ಟ್ ಆಗಿ ನಮ್ಮ ಒಂದು ಪಂದ್ಯಾಟದ ವಿಷಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿ ಮನೆಗಳಿಗೂ ಕೂಡ ಮುಟ್ಟಿಸಿದ್ದೇವೆ. ಯಾಕೆಂತೇಳಿದರೆ ಈ ವಾಟ್ಸಪ್ಪಲ್ಲಿ ಆಗಿರ್ಬೋದು, ಸುದ್ದಿ ಚಾನೆಲ್ ಮುಖಾಂತರ ಆಗಿರ್ಬೋದು, ಹಾಗೆ ನಿನ್ನೆ ದಿನ ಆಕಾಶವಾಣಿ ಮಡಿಕೇರಿಯಲ್ಲಿ ಕೂಡ ನಮ್ಮ ಪಂದ್ಯಾಟದ ಒಂದು ನ್ಯೂಸು ಪ್ರಸಾರ ಆಗಿದೆ. ಹೀಗಿರುವಾಗ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಂದ್ಯಾಟಕ್ಕೆ ಬಂದು ಈ ಪಂದ್ಯಾಟವನ್ನು ಯಶಸ್ವಿ ಮಾಡಿಕೊಡ್ಬೇಕಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆಯೇ ಬಾಲಕಿಯರಿಗೆ 500 ರೂಪಾಯಿ ಎಂಟ್ರಿ ಫೀಸ್ ಉಂಟು, ಪುರುಷರಿಗೆ 1000 ಎಂಟ್ರಿ ಫೀಸನ್ನು ನೀಡಿದ್ದೇವೆ. ಹಾಗೆಯೇ ಪಂದ್ಯಾಟಕ್ಕೆ ಬರುವವರಿಗೆ ಕೂಡ ಈ ಒಂದು ಕ್ರೀಡಾಂಗಣ ಸ್ವಚ್ಛತೆಗೋಸ್ಕರ ಸ್ವಚ್ಛತೆಯನ್ನೆಲ್ಲ ಎಲ್ಲರೂ ಕಾಪಾಡಬೇಕನ್ನೋ ಉದ್ದೇಶದಿಂದ ಬರುವವರಿಗೆ 100 ರೂಪಾಯಿ ಟಿಕೆಟ್ ಉಂಟು. 100 ರೂಪಾಯಿ ಟಿಕೆಟ್ನಲ್ಲಿ ಬಹುಮಾನ ಕೂಡ ಇದೆ. ಅದು ಲಕ್ಕಡಿಪ್ಪಾಗಿ ಪ್ರಥಮ ಬಹುಮಾನ 30 kg ಅಕ್ಕಿ ಉಂಟು, ದ್ವಿತೀಯ ಬಹುಮಾನವಾಗಿ 20 kg ಅಕ್ಕಿ, ಹಾಗೆ ತೃತೀಯ ಬಹುಮಾನ 10 kg ಅಕ್ಕಿಯನ್ನು ನೀಡಿ ನಾವು ಗೌರವಿಸಲಿಕ್ಕಿದ್ದೇವೆ. ಹಾಗೆ ವೀಕ್ಷಕರೇ, ಈ ಒಂದು ಪಂದ್ಯಾಟಕ್ಕೆ, ಈ ಕಬಡ್ಡಿ ಹಬ್ಬಕ್ಕೆ ವೇದಿಕೆಯನ್ನು ಒದಗಿಸ್ತಾ ಇರುವಂಥದ್ದು ಈಗಾಗಲೇ ಉಲ್ಲೇಖಿಸಿದಾಗಿ ದೇವಿ ಸಿಟಿ ಸಂಕೀರ್ಣ. ನಮ್ಮೊಂದಿಗೆ ಇದರ ಮಾಲಕರಾಗಿರುವಂಥ ದೇವಿಪ್ರಸಾದ್ ಚಿಕ್ಮುಳಿ ಅವರಿದ್ದಾರೆ. ಮಹತ್ವಾಕಾಂಕ್ಷೆಯ ಯುವಕ, ಈ ಸಣ್ಣ ಪ್ರಾಯದಲ್ಲೇ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಅವರು ಈ ದೇವಿ ಸಿಟಿ ಸಂಕೀರ್ಣವನ್ನು ಆರಂಭಿಸಿದ ಬಳಿಕ ಈ ಗುತ್ತಿಗಾರರ ಚಿತ್ರಣ ಕೂಡ ಬದಲಾಗಿರುವಂಥದ್ದು. ಎಲ್ಲ ರೀತಿಯ ಜನ ಇಲ್ಲಿಗೆ ಬರ್ತಾಯಿದ್ರು. ಆದರೆ ಈಗ ಕ್ರೀಡಾಪಟುಗಳು ಕೂಡ ಕಳೆದ ವರ್ಷದಿಂದ ಈ ಒಂದು ಹಬ್ಬಕ್ಕೆ ಬರ್ತಾ ಇದ್ದಾರೆ. ಮೊದಲಿಗೆ ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ ಅವರಿಗೆ ಸದಸ್ಯರುಗಳಿಗೂ ಹಾಗೂ ಇಲ್ಲಿ ಯುವಕರನ್ನು ಒಗ್ಗೂಡಿಸಿಕೊಂಡು ಒಂದು ಶಕ್ತಿಯಾಗಿ ಮಾರ್ಪಡಿಸುವಂಥ ಮಾಯಲಪ್ಪ ಕೊಂಬಟ್ಟು ಅವರು, ಹಾಗೆ ಯುವ ಪ್ರತಿಭೆ ನಿರಂತ್ ದೇವಶ್ರೀ ಅವರಿಗೆ, ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮ ಸ್ಪಂದಿಸಿರುವಂಥ ಚಂದ್ರ ಕಡೋಡಿ ಹಾಗೂ ಎಲ್ಲ ಸದಸ್ಯರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಅದೇ ರೀತಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಸಭಾಭವನವನ್ನು ನಿರ್ಮಿಸಿ ನಮ್ಮ ಸಭಾ ಸಮಾರಂಭಗಳಿಗೆ ಹಾಗೂ ಎಲ್ಲ ಕ್ರೀಡೆಗಳಿಗೆ ಒಂದು ಅಚ್ಚುಕಟ್ಟಾಗಿ ಎಲ್ಲವನ್ನು ನಿಭಾಯಿಸುವಂಥ ಒಂದು ಸಭಾಂಗಣವನ್ನು ನಿರ್ಮಿಸಿದ್ದಕ್ಕೆ ಇನ್ನು ಮುಂದೆ ಎಲ್ಲ ಕ್ರೀಡಾ ಅಭಿಮಾನಿಗಳು ಇಲ್ಲಿ ಬಂದು ಸ್ವಚ್ಛತೆಯನ್ನು ಕಾಪಾಡಿ ನಮ್ಮದೇ ಥರದ ಫಂಕ್ಷನ್ಗಳು, ನಮ್ಮದೇ ಕಾರ್ಯಕ್ರಮವನ್ನು ಆಗಿ ಅವರು ಅದನ್ನು ಪ್ರೋತ್ಸಾಹಿಸಿದರೆ ಮತ್ತು ಕ್ರೀಡಾ ಒಂದು ಅಭಿಮಾನವನ್ನು ತೋರಿಸಿದರೆ ಇನ್ನು ಮುಂದೆ ಒಳ್ಳೊಳ್ಳೆಯ ಕಾರ್ಯಕ್ರಮವನ್ನು ಕೊಡುವ ಶಕ್ತಿ ನಮಗೆ ಬರ್ತದೆ. ಆದ ಕಾರಣ ಎಲ್ಲ ಕ್ರೀಡಾಪಟುಗಳು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಯಾವುದೇ ಗೊಂದಲ ಅಲ್ಲದೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲಿ ಅಂತ ನಾನು ಕೇಳಿಕೊಳ್ತೇನೆ. ಅದೇ ರೀತಿ ಇನ್ನು ಮುಂದೆ ಒಳ್ಳೊಳ್ಳೆಯ ಕಾರ್ಯಕ್ರಮ ಕೊಡುವ ಶಕ್ತಿ ಆ ದೇವರು ನನಗೆ ಕೊಡಲಿ ಅಂತ ಹೇಳ್ತಾ ನನ್ನ ಅನಿಸಿಕೆಯನ್ನು ಕೊನೆಗೊಳಿಸ್ತೇನೆ.
ಈ ಒಂದು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್ನ ಮತ್ತೋರ್ವ ಪದಾಧಿಕಾರಿಗಳು ಮತ್ತು ಸಕ್ರಿಯ ಸಮಾಜ ಸೇವಕರು ಆಗಿರುವಂಥ ಚಂದ್ರಶೇಖರ ಕಡೋಡಿ ಕೂಡ ನಮ್ಮ ಜೊತೆಗಿದ್ದಾರೆ. ಹೇಳಿ ಚಂದ್ರಣ್ಣ. ನಮಸ್ಕಾರ. ವಿಶೇಷವಾಗಿ ಇಲ್ಲಿ ದೇವಿ ಸಿಟಿ ನಿರ್ಮಾಣ ಆಗಿರುವಂಥದ್ದು ನಮ್ಮ ಊರಿಗೆ ಒಂದು ಒಳ್ಳೆಯ ಶುಭ ಸುದ್ದಿ. ಹಾಗೆ ಮೈಲಪ್ಪ ಮಾಸ್ಟ್ರು ನಮ್ಮ ಸ್ಥಾಪಕ ಅಧ್ಯಕ್ಷರು ವೀರಾಂಜನೇಯ ಸ್ಪೋರ್ಟ್ಸ್ ಕ್ಲಬ್. ನನಗೆ ನಾನು ಶಾಲೆಗೆ ಹೋಗೋ ಕೂಡ ನಮಗೆ ತರಬೇತಿಯನ್ನು ಕೊಟ್ಟವರು. ಹಾಗೆ ಒಬ್ಬ ಕ್ರೀಡಾಪಟು ಆಗಿ ತಾನು ಮಾತ್ರ ಸಾಧನೆ ಮಾಡಿದ್ದಾರೆ ಸರ್. ಅದು ನನ್ನ ಊರಿನ ಹಾಗೂ ಪರವೂರಿನ ಎಲ್ಲ ವಿದ್ಯಾರ್ಥಿಗಳು ಸಾಧನೆಯನ್ನು ಮಾಡಬೇಕು. ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳು ಈಗಾಗಲೇ ಅವರು ತಯಾರಿಸಿ ಕಳಿಸಿಕೊಟ್ಟಿದ್ದಾರೆ. ಇನ್ನೂ ಕೂಡ ಆ ಪ್ರತಿಭೆಗಳಿಗೆ ಅವಕಾಶ ಸಿಗಬೇಕು ಅಂತ ಹೇಳುವಂಥ ನೆಲೆಯಲ್ಲಿ ನಮ್ಮ ಮಣ್ಣಿನ ಕಲೆ ಏನಿದೆ, ಕಬಡ್ಡಿ ಏನಿದೆ, ಅದನ್ನು ನಾವು ಸಂಯೋಜನೆ ಮಾಡ್ತಾ ಇರುವಂಥದ್ದು. ಅದರೊಂದಿಗೆ ನಮ್ಮನ್ನು ಕೂಡ ಸೇರಿಸಿಕೊಂಡು ಅವರು ಸಕ್ರಿಯರಾಗಿರುವಂಥದ್ದು. ದಿನದ 24 ಗಂಟೆ ಕೂಡ ಒಂದು ಕ್ರೀಡೆಯ ಬಗ್ಗೆ ಚಿಂತಿತರಾಗಿರುವಂತಹ ನಮ್ಮ ಸ್ಥಾಪಕಾಧ್ಯಕ್ಷ ಮೈಲಪ್ಪ ಸರ್ ಹಾಗೆ ಎಲ್ಲ ಸದಸ್ಯರ ಒಂದು ನೇತೃತ್ವದಲ್ಲಿ ಈ ಕಬಡ್ಡಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕಬಡ್ಡಿ ಪಂದ್ಯಾಟಕ್ಕೆ ಎಲ್ಲರೂ ಬಂದು ಆಗಮಿಸಿ, ಈಗ ದೇವಿ ಸಿಟಿಯ ಮಾಲಕರು ಹೇಳಿದಾಗೆ ಸ್ವಚ್ಛತೆ ಹಾಗೆ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಎಲ್ಲವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಸುದ್ದಿ ಮಾಧ್ಯಮದ ಮುಖಾಂತರ ಕೇಳಿಕೊಳ್ತೀನಿ. ವೀಕ್ಷಕರೇ, ನಾವು ಯಾವ ಸ್ಥಳದಲ್ಲಿ ನಿಂತಿದ್ದೇವೆ, ಇಲ್ಲಿಯೇ ನಾಡಿದಿನ ಈ ಕಬಡ್ಡಿ ಪಂದ್ಯಾಟ, ಕಬಡ್ಡಿ ಹಬ್ಬ ನಡೆಯಲಿಕ್ಕಿದೆ. ಈಗಾಗಲೇ ಸಂಘಟಕರು ಹೇಳ್ತಾ ಇದ್ರು 200ಕ್ಕಿಂತ ಹೆಚ್ಚು ತಂಡಗಳು ಭಾಗವಹಿಸ್ತಾ ಇವೆ ಅಂತ. ಖಂಡಿತವಾಗಿ 200ಕ್ಕಿಂತ ಹೆಚ್ಚು ತಂಡಗಳು ಭಾಗವಹಿಸ್ತಾ ಇರುವಂಥದ್ದು ಒಂದು ಬೃಹತ್ ಒಂದು ಈವೆಂಟ್. ಅದು ಬಹುಶಃ ಕಬಡ್ಡಿ ಆಟಗಾರರನ್ನು ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಈ ಒಂದು ಮ್ಯಾಟ್ ಕಬಡ್ಡಿಯಲ್ಲಿ ಅವರ ಒಂದು ಕ್ರೀಡೆಯನ್ನು ನೋಡುವುದು ಕೂಡ ಒಂದು ಸಂಭ್ರಮ. ವಿಶೇಷವಾಗಿ ಇದರಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಅನೇಕ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ. ಅದೇ ರೀತಿಯಲ್ಲಿ ಉದ್ಘಾಟನಾ ಮತ್ತು ಸಮಾರೋಪ ಸಮಾರಂಭಗಳಲ್ಲಿ ಕೂಡ ಹೆಸರಾಂತ ಕ್ರೀಡಾಪಟುಗಳು, ಈ ಊರಿನ ಗಣ್ಯರು ಎಲ್ಲರೂ ಕೂಡ ಬರಲಿಕ್ಕಿದ್ದಾರೆ. ನೀವು ಕೂಡ ಈ ಕ್ರೀಡಾ ಹಬ್ಬವನ್ನು ಎಂಜಾಯ್ ಮಾಡಿ. ಮಾತ್ರ ಅಲ್ಲ, ಈ 3 ದಿನಗಳಲ್ಲಿ ಒಂದು ದಿನ ನಮ್ಮ ಚಾನೆಲ್ ಮೂಲಕ ಇದರ ನೇರ ಪ್ರಸಾರ ಕೂಡ ಇರ್ತದೆ. ಹಾಗಾಗಿ ನೀವು ಬಂದು ಮತ್ತು ನೇರ ಪ್ರಸಾರವನ್ನು ನೋಡಿ ಎಲ್ಲರೂ ಕೂಡ ಇದನ್ನು ಎಂಜಾಯ್ ಮಾಡಿ, ಅವರನ್ನು ಬೆಂಬಲಿಸಿ ಎನ್ನುವುದು ನಮ್ಮ ವಿನಂತಿ ಕೂಡ. ರಿಪೋರ್ಟರ್ ಶಿವರಾಮ್ ಕಜೆಮೂಲೆ, ಶ್ರೀಜಿತ್ ಸಂಪಾಜೆ, ಕ್ಯಾಮ್ರಾ ಪರ್ಸನ್ ಕೌಶಿಕ್ ರಾಮ್ ಜೊತೆ ದುರ್ಗಾ ಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನ ಹೇಗೆ ಮಾಡಬೇಕು, ಆ ಸಂಕಲ್ಪವನ್ನ ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ, ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು 100% ನೀನ್ ಪಡಿಬಹುದು. ನೀನೇನು ಬಯಸ್ತೀಯೇ, ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ, ಏನಾದ್ರೂ ಆಗಿರ್ಲಿ, ಗ್ರಹ ಗತಿಗಳೆಲ್ಲ ಉಲ್ಟಾನೇ ಆಗಿರ್ಲಿ, ನಿನ್ನ ಸಂಕಲ್ಪ ಸರಿ ಇದ್ರೆ, ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು, ಸಂಕಲ್ಪ ಮಾಡ್ಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು. ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ. ನಿಮ್ಮ ಭಾವನೆ ಬದಲಾದ್ರೆ ನಿಮ್ಮ ಬದುಕು ಬದಲಾಗ್ತದೆ. ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ, 100% ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡೆಸ್ಕೋಬಹುದು, ಬದಲಾಯಿಸ್ಕೋಬಹುದು.